ಸ್ವಾಮಿಯೇ ಶರಣಮಯ್ಯಪ್ಪ. ತನ್ನನ್ನಾದಿನಂ ತನ್ನನ್ನಾದಿನಂ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಯಾಕೆ ನಾನು ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನಕತ್ತೀನಿ ಅಂತ ನಿಮ್ಗೆ ಅರ್ಥ ಆಯ್ತು ನಾನು ಅನ್ಕೊಂಡ್ರಿ. ನಮಸ್ಕಾರ ರೀ, ಮಸ್ತ್ ಮಂದಿ ಹೆಂಗದಿರಿ ಎಲ್ಲರೂ? ನಾನಂತರ ಮಸ್ತ್ ಆಗಿದ್ದೀನಿ. ಯಾರೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರದ್ರಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಹಾಕ್ರಿ, ವಿಡಿಯೋ ನೋಡಕ ಸ್ಟಾರ್ಟ್ ಮಾಡ್ರಿ. ಸೊ ಬರ್ರಿ, ಯಾಕೆ ತಡ ಮಾಡೋದ? ಅಯ್ಯಪ್ಪ ಸ್ವಾಮಿ ಭಕ್ತರು ಯಾರು ಇರಂಗಿಲ್ಲ ಹೇಳ್ರಿ. ಪ್ರಪಂಚದಾಗ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವಂತ ದೇವ್ರಂದ್ರ ಅಯ್ಯಪ್ಪ ಸ್ವಾಮಿನ ಅನ್ಸುತ್ತ. ಅಯ್ಯಪ್ಪ ಸ್ವಾಮಿ ತಮ್ಮ ಬಾಲ್ಯದ ದಿನಗಳನ್ನ ಕಳೆದಂತ ಪ್ಲೇಸಿಗೆ ನಾನು ನಿಮ್ಗೆ ಕರ್ಕೊಂಡ್ ಬಂದಿನಿ. ಸೊ ಅದ್ರ ಹೆಸರು ಪಂದಲಂ ಪ್ಯಾಲೇಸ್ ಅಂತಂದು. ಸೊ ನೀವು ನೋಡ್ತಾ ಇದ್ರಲ್ಲ ಪಂದಲಂ ಪ್ಯಾಲೇಸ್, ಅದ್ರ ಮುಂದ್ಗಡೆ ಇದ್ದೀನಿ ನಾನು. ಸೊ ಇವಾಗ ಅವ್ರು ಇದ್ದಂತ ಒಂದು ಮನೆ ಇದೆ ಅಂತೆ. ಸೊ ಆ ಮನೆಯನ್ನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ನಾನು ಹೊರಗಡೆ ತೋರಿಸೋಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇಲ್ಲಿ ಪೂರ್ತಿ ಡೀಟೇಲ್ ಆಗಿ ಇಲ್ಲಿರೋ ಪ್ಲೇಸ್ ಹೆಂಗೈತೆ ಅಂತಂದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬರ್ರಿ, ತಡ ಯಾಕ ಸ್ಟಾರ್ಟ್ ಮಾಡೋಣ. ಈ ತರ ನೀವೇನು ನೋಡ್ತಾ ಇದ್ರಲ್ಲ, ಇಲ್ಲಿ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಅವರು ಕೆಲವೊಂದಿಷ್ಟು ಅವರ ಬಾಲ್ಯದ ದಿನಗಳನ್ನು ಇಲ್ಲಿ ಕಳೆದ್ರಂತ. ಇದಾದ್ಮೇಲೆ ಮುಂದೆ ಅವರು ಶಬರಿಮಲೆ ಅಂತ ನೀವು ಒಂದು ಸ್ಥಳ ಕೇಳಿದ್ರಲ್ಲ, ಪವಿತ್ರ ಸ್ಥಳ. ಸೊ ಅಲ್ಲಿ ಹೋಗಿ ನೆಲೆಸ್ತಾರಂತಂದ ಹೇಳ್ತಾರೆ. ಅಲ್ಲಿ ಹೋಗಕ್ಕಿಂತ ಮುಂಚೆ ಅವರ ಬಾಲ್ಯದ ದಿನಗಳನ್ನು ಇಲ್ಲಿ ನೋಡ್ತಿರೋಂಥ ಸ್ಥಳದಲ್ಲಿನೇ ಕಳೆದ್ರಂತ. ಸೊ ಇವಾಗ ಇಲ್ಲಿ ಇದನ್ನ ಬಂದ್ ಮಾಡಿದ್ರೆ, ತಾತ್ಕಾಲಿಕವಾಗಿ ಬಂದ್ ಮಾಡ್ರ. ಸೊ ಇನ್ನೂ ಒಂದು ವಾರ ಬಿಟ್ಟು ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಅಲ್ಲಿ ಮಟ್ಟಿಗೆ ವೇಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಬಂದಿದ್ದೀವಿ ಇವಾಗ. ಈ ಊರಲ್ಲಿ ಇರುವಂಥ ಪ್ರತಿಯೊಂದು ಮನೆಗಳು ಕೂಡ ಪ್ಯಾಲೇಸ್ ಥರನ ಕಾಣ್ತಾರೆ. ಆದ್ದರಿಂದ ಈ ಪಂದಲಂ ಎಂಬ ಊರಲ್ಲಿ ಇರುವಂಥ ಎಲ್ಲ ಮನೆಗಳನ್ನು ಪ್ಯಾಲೇಸ್ ಅಂತಲೇ ಕರೀತಾರೆ. ಅಯ್ಯಪ್ಪ ಸ್ವಾಮಿಯವರು ಈ ಪಂದಲಂ ಪ್ಯಾಲೇಸಲ್ಲಿ ಹೇಗೆ ಬೆಳೆದದ್ದು ಅಂದರೆ, ನಿಮಗೆ ತಿಳಿದಿರುವ ಹಾಗೆ ತಮಿಳುನಾಡಿನಲ್ಲಿ ಮಧುರೈ ಪಾಂಡ್ಯರು ಎಂಬ ಪ್ರಸಿದ್ಧವಾದ ಮತ್ತು ಬಲಿಷ್ಠವಾದ ರಾಜ್ಯ ಮನೆತನ ಹೊಂದಿದೆ. ಆ ರಾಜ್ಯ ಮನೆತನ ಒಬ್ಬ ರಾಜ್ಯ ಬಂದು ಕೇರಳದ ಪಂದಲಂ ಪ್ಯಾಲೇಸ್ನಲ್ಲಿ ನೆಲೆಸ್ತಾರೆ. ಆದರೆ ಮುಂದೆ ಅವರಿಗೆ ಮಕ್ಕಳಾಗೋದಿಲ್ಲ. ಅವರು ಅಯ್ಯಪ್ಪ ಸ್ವಾಮಿಯವ್ರನ್ನ ದತ್ತುಪುತ್ರರಾಗಿ ಸ್ವೀಕಾರ ಮಾಡ್ತಾರೆ. ಆ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿಯವರು ಪಂದಲಂ ಪ್ಯಾಲೇಸಲ್ಲಿ ಕೆಲವೊಂದಿಷ್ಟು ವರ್ಷಗಳ ಕಾಲ ಅಲ್ಲಿ ತಮ್ಮ ನೆಲೆಯನ್ನು ಊರ್ತಾರೆ. ಮುಂದೆ ಅವರು ಶಬರಿಮಲೆಗೆ ಹೋಗಿ ಅಲ್ಲಿ ನೆಲೆಸ್ತಾರೆ ಅಂತಂದು ಹೇಳ್ಬೋದು. ಹಸಿರು ಸೀರೆನುಟ್ಟಂತೆ ಕಾಣುವ ಗಿಡ ಮರಗಳು, ಜುಳುಜುಳು ಎಂದು ಹರಿಯುತ್ತಿರುವ ನದಿ, ಕೆಂಪು ಬಣ್ಣದ ಮೇಲ್ಛಾವಣಿಗಳು, ಸ್ವಾಮಿಯ ಪೂಜೆಗೆಂದೇ ಅರಳಿರುವ ಹೂವುಗಳು, ನೆಮ್ಮದಿಗಾಗಿ ಬರುತ್ತಿರುವ ಭಕ್ತರು, ಇದನ್ನೆಲ್ಲ ನೋಡಿದರೆ ನೀವು ಕಳೆದೋಗೋದಂತೂ ನಿಜ. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ಇದು ಪಂದಲಂ ಪ್ಯಾಲೇಸ್. ಸ್ವಾಮಿಯೇ ಶರಣಮಯ್ಯಪ್ಪ. ಜಗತ್ ಪ್ರಸಿದ್ಧಿ, ತನ್ನ ಚಿಕ್ಕ ವಯಸ್ಸಿನಲ್ಲಿ ದೇವತಾ ಮನುಷ್ಯನಾಗಿ ಬೆಳೆದಂತ ಅಯ್ಯಪ್ಪ ಸ್ವಾಮಿ ಅವರ ಬಾಲ್ಯದ ದಿನಗಳನ್ನ ಕಳೆದಂತ ಪಂದಲಂ ಪ್ಯಾಲೇಸ್ಗೆ ನಾನು ನಿಮ್ಗೆ ಕರ್ಕೊಂಡ್ ಬಂದಿನಿ. ಸೊ ಅವರು ತಮ್ಮ ಬಾಲ್ಯದ ದಿನಗಳನ್ನ ಕೆಲವೊಂದಿಷ್ಟು ಸಮಯವನ್ನ ಇಲ್ಲಿ ಕಳೆದ್ರು. ಅದಾದ್ಮೇಲೆ ಮುಂದೆ ಶಬರಿಮಲೆಗೆ ಹೋದ್ರು ಅಂತಂದು ಸೊ ಪ್ರತೀತಿ ಐತಿ. ಸೊ ಅದೆಲ್ಲ ಪೂರ್ತಿಯಾಗಿ ಈ ವಿಡಿಯೋದಾಗ ಇರ್ತೈತಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ವಿಡಿಯೋ ಒಂದ್ ಸ್ವಲ್ಪ ಆದ್ರೆ ಇಷ್ಟ ಆಗೈತೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ.